ಸರ್. ಈಗ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 9/2/2026 ಒಂದು ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು SC/ST ಮತ್ತು OBCಗಳ ಹಿತ ಕಾಪಾಡಲು ಜಾತಿ ಮತ್ತು ಇತರೆ ತಾರತಮ್ಯಗಳ ಏನು ಯೂನಿವರ್ಸಿಟಿಗಳಲ್ಲಿ ದೇಶದಾದ್ಯಂತ ಯೂನಿವರ್ಸಿಟಿಗಳಲ್ಲಿ ನಡೀತಕ್ಕಂಥದ್ದು ಅದನ್ನು ರಕ್ಷಣಾತ್ಮಕವಾಗಿ ಸಮಾನತೆ ಉತ್ತೇಜನಕವಾಗಿ UGCಯವರು ಕೇಂದ್ರ ಸರ್ಕಾರದಿಂದ UGCಯಿಂದ ತಂದಿರತಕ್ಕಂಥ ಕೆಲವು ನಿಯಮಾವಳಿಗಳನ್ನು ಅದು ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸ್ವಾಗತಿಸ್ತದೆ. ಅವೆಲ್ಲನೂ ಕೂಡ UGC ತಂದಿರತಕ್ಕಂಥ ನಿಯಮಗಳನ್ನು ಎಲ್ಲನೂ ಕೂಡ ಕಾರ್ಯಗತಗೊಳಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿ ಮತ್ತು ಈಗಾಗಲೇ ಕೆಲವೊಂದು ಸ್ವಾರ್ಥಿಗಳು ಕೆಲವು ಜಾತಿವಾದಿ ಪಟ್ಟಭದ್ರ ಹಿತಾಸಕ್ತಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ನಿಯಮಗಳಿಗೆ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಆ ತಡೆಯಾಜ್ಞೆಯನ್ನು ತ್ವರಿತಗತಿಯಲ್ಲಿ ಅದನ್ನು ತೆರವುಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತ ಆಗ್ರಹಿಸಿ ಮತ್ತು SC/STಗಳದ್ದು OBCಗಳ ಹಿತ ಕಾಪಾಡುವಲ್ಲಿ ಮತ್ತು ಅವರ ಸಮಾನತೆ ಉತ್ತೇಜನಕ್ಕಾಗಿ ಬಂದಿರತಕ್ಕಂಥ ಏನು ನಿಯಮಗಳು ಅವೆಲ್ಲನೂ ಕೂಡ ಯಥಾವತ್ತವಾಗಿ ಜಾರಿ ತರಬೇಕಂತ ಆಗ್ರಹಿಸಿ ನಾವು ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರಿಗೆ ಮನವಿ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮೊದಲನೇದಾಗಿ ಕೇಂದ್ರ ಸರ್ಕಾರ SC/ST ಮತ್ತು OBCಗಳ ವಿದ್ಯಾರ್ಥಿಗಳ ಹಿತನ ಕಾಪಾಡಲಿಕ್ಕೆ ಅದು ಮುಂದೆ ಬಂದಿರತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಮತ್ತು ಇದು ಯಾವ ಕಾರಣಕ್ಕಾಗೂ ಕೂಡ ದೊಡ್ಡ ಸಂಪ್ರದಾಯಕ್ಕೆ ಮಣಿಲಾರದೆ ಯಥಾವತ್ತಾಗಿ ಜಾರಿ ತರಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿಯನ್ನು ಆಗ್ರಹಿಸಿದೆ. ಸರ್, ಹೋರಾಟ ಯಾವಾಗ? 9/2/2026 ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಂದಿರತಕ್ಕಂಥ ತಡೆಯಾಜ್ಞೆಯನ್ನು ತೆರವುಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಬೇಕಂತೇಳಿ ಆಗ್ರಹಿಸಿ ಮತ್ತು UGC ತಂದಿರತಕ್ಕಂಥ ಎಲ್ಲ ನಿಯಮಾವಳಿಗಳನ್ನು ಯಥಾವತ್ತಾಗಿ ಜಾರಿ ತರಬೇಕು ಅಂತ ಆಗ್ರಹಿಸಿ ನಾವು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮತ್ತು ಧರಣಿ ಮಾಡೋದ್ರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರಗತಿಪರರು, ಯುವ ಮಿತ್ರರು ಮತ್ತು ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊತೀನಿ. DG ಸಾಗರ್.